ಹಾಯ್ ಎಲ್ಲರಿಗೂ ವೆಲ್ಕಮ್ ಟು KFI ಟಾಕ್ಸ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾದ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಆ್ಯಂಡ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಒಂದು ನನ್ನ ತಲೆಯಲ್ಲಿ ಜ್ಞಾಪಕಕ್ಕೆ ಉಳಿಯುವಂಥ ಒಂದು ದಿನ ಅಂತಲೇ ಹೇಳ್ಬೋದು. 12 ಗಂಟೆ ಶೋ, ಮಿಡ್ ನೈಟ್ ಶೋ ನಾನು ಹೋಗಿದ್ದು. ಅಂದರೆ ಇವತ್ತು ಬೆಳಗ್ಗೆ 12 ಗಂಟೆ ಶೋ ಪ್ರಸನ್ನ ಚಿತ್ರಮಂದಿರದಲ್ಲಿ 1100 ಸೀಟಿಂಗ್ ಕೆಪಾಸಿಟಿ ಇದೆ ಅಂತ ಅನ್ಕೊತೀನಿ. ಬಟ್ ಥಿಯೇಟ್ರ್ ಒಳಗಡೆ ಆಲ್ಮೋಸ್ಟ್ ಒಂದು 1500 ಜನ ಇದ್ದರು. ಸೊ ಆ ಥರ ಒಂದು ಕ್ರೇಜ್, ಆ ಥರ ಒಂದು ನುಗ್ಗಲು ಪೊಲೀಸ್ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸಿಚುವೇಶನ್ನ. ಆ್ಯಂಡ್ ಥಿಯೇಟ್ರ್ ಒಳಗಡೆ ಬಿಡೋಕ್ಕೆ ಮುಂಚೆ ಚೆಕ್ ಮಾಡ್ತಾರೆ, ಟಿಕೆಟ್ ತೊಗೊಂಡಿದ್ದಾರಾ, ಈ ಒಬ್ಬ ವ್ಯಕ್ತಿ ಟಿಕೆಟ್ ತೊಗೊಂಡಿದ್ದಾರಾ ಇಲ್ವಾ ಅನ್ನೋ ಒಂದು ಚೆಕ್ ನಡೆಯುತ್ತೆ. ಅದು ಕೂಡ ಮಾಡೋಕ್ಕಾಗಲಿಲ್ಲ. ಅಷ್ಟರ ಮಟ್ಟಿಗೆ ಕ್ರೌಡ್ ಇತ್ತು, ಕ್ರೇಜ್ ಇತ್ತು, ಒಂಥರ ಬೇರೆ ಲೆವೆಲಲ್ಲೇ ಇತ್ತು. ಇನ್ನೇ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು. ಸೊ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಸಿನಿಮಾ ಬಗ್ಗೆ ಮಾತಾಡೋಣ. ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕ್ರಾಂತಿ ಒಂದು ತುಂಬಾ ಆರ್ಡಿನರಿ ಆ್ಯಾವ್ರೇಜ್ ಸಿನಿಮಾ ಆಗಿತ್ತು. ಆ್ಯಂಡ್ ಕಾಟೇರ ಟೈಟಲ್ ಅನೌನ್ಸ್ಮೆಂಟಿಂದ ಇವಾಗಿನವರೆಗೂ ರಿಲೀಸ್ಗೆ ಮುಂಚೆ ಕೂಡ ಒಂದು ಕುತೂಹಲ ಹುಟ್ಟಾಕಿದಂಥ ಒಂದು ಸಿನಿಮಾ. ಸೊ ಏನಿದು ಕಾಟೇರ ಅಂತ ಕೇಳಿದ್ರೆ, ಸೊ ಅಪ್ಪರ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್ ಮಧ್ಯೆ ಇರೋವಂಥ ಒಂದು ಡಿಫ್ರೆನ್ಸ್, ಆ ಡಿಫ್ರೆನ್ಸ್ನ ಹೇಗೆ ಒಂದು ಸೇತುವೆ ಆಗ್ತಾನೆ ಕಾಟೇರ. ಸೊ ಹೇಗೆ ಆ ಡಿಫ್ರೆನ್ಸ್ನ ಕಮ್ಮಿ ಮಾಡ್ತಾನೆ. ಹಳ್ಳಿಗಳಲ್ಲಿ ನಡೆಯುವಂಥ ಒಂದು ಡಿಸ್ಕ್ರಿಮಿನೇಷನ್ ಇರ್ಬೋದು, ಮೇಲ್ಜಾತಿ ಕೀಳ್ಜಾತಿಯ ನೋಡೋ ರೀತಿ ಇರ್ಬೋದು. ಎಸ್ಪೆಷಲಿ 1980ಸ್ನಲ್ಲಿ ಯಾವ ಥರ ನಡೀತಾ ಇತ್ತು, 1970s 1980ಸ್ನಲ್ಲಿ ಯಾವ ಥರ ಇತ್ತು ಸಿಚುವೇಶನ್. ಸೊ ಆ ಥರ ಸಿಚುವೇಶನ್ ಇದ್ದಾಗ ಕಾಟೇರ ಅನ್ನೋ ಒಬ್ಬ ವ್ಯಕ್ತಿ ಯಾವ ಥರ ರಿಸ್ಕ್ ತೊಗೊತಾನೆ, ಅವನಿಗೋಸ್ಕರ, ಅವನ ಹಳ್ಳಿಗೋಸ್ಕರ, ಅವನ ಜನಕ್ಕೋಸ್ಕರ ಯಾವ ಲೆವೆಲ್ಗೆ ಹೋಗ್ತಾನೆ ಅವನು. ಆ ಒಂದು ಗ್ಯಾಪ್ ಏನಿದೆ ಅದನ್ನು ಕಮ್ಮಿ ಮಾಡೋಕ್ಕೆ, ಆ ಗ್ಯಾಪ್ನ ಕಮ್ಮಿ ಮಾಡೋಕ್ಕೆ ಮೇಲಿನ ಜಾತಿಯವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ತಾನೆ, ಯಾವ ರೀತಿ ಹೋರಾಡ್ತಾನೆ, ಏನೆಲ್ಲ ಕಷ್ಟಗಳು ಬರುತ್ತೆ, ಏನೆಲ್ಲ ಎದುರಿಸ್ಬೇಕಾಗತ್ತೆ ಅವನು, ಕೊನೆಗೆ ಯಾವ ಥರ ಒಂದು ಮೆಸೇಜ್ ಕೊಡ್ತಾನೆ ಅನ್ನೋದೇ ಸಿನಿಮಾದ ಹೈಲೈಟ್. ಸೊ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ 70s 80ಸ್ನಲ್ಲಿ ಯಾವ ಥರ ಇತ್ತು ಪೊಲಿಟಿಕಲ್ ಕಂಡೀಷನ್ನು, ಯಾವ ಥರ ಒಂದು ಡಿವೈಡ್ ಇತ್ತು, ಆ್ಯಂಡ್ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ರು, ಆ್ಯಂಡ್ ಜನರ ಥಾಟ್ ಪ್ರಾಸೆಸ್ ಎಲ್ಲಿವರೆಗೂ ಇತ್ತು. ಲೋವರ್ ಕ್ಲಾಸ್ ಜನ ಇರ್ಬೋದು. ಸೊ ಅವ್ರು ಯಾವ ಥರ ಅಂದ್ಕೊಂಡಿದ್ರು, ನಮ್ದು ಇಷ್ಟೇನಾ ಲೈಫು ಅಥವಾ ಬೇರೆ ಏನಾದರೂ ಮಾಡ್ಬೋದಾ, ಆ್ಯಂಡ್ ಎಷ್ಟು ಅಮಾಯಕರಾಗಿ ಇದ್ದರು ಜನ, ಆ್ಯಂಡ್ ಅದನ್ನು ಎಷ್ಟು ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೊತಾದ್ರು ಮೇಲ್ಜಾತಿಯವರು ಅನ್ನೋದು ಸಿನಿಮಾ. ಸೊ ಕಾಟೇರ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ತಲೆಯಲ್ಲಿ ಉಳಿಯುವಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರೀಸೆಂಟ್ಲಿ ಬಂದಂಥ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಕ್ರಾಂತಿ ಇರ್ಬೋದು, ರಾಬರ್ಟ್ ಇರ್ಬೋದು, ಅವ್ರ ಕಡೆಯಿಂದ ಬಂದಿರೋವಂಥ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಸೊ ಸಿನಿಮಾದ ಕತೆ ಇದಿಷ್ಟು. ಅಂದರೆ ಈ ಡಿವೈಡ್ ಬಗ್ಗೆ ಮಾತಾಡೋದೇ ಸಿನಿಮಾದ ಕತೆ, ಇನ್ನೂ ಜಾಸ್ತಿ ಡೀಟೇಲ್ಸ್ ಕೊಡೋಕ್ಕೆ ಹೋಗಲ್ಲ ನಾನು. ಸೊ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರ್ಫಾರ್ಮೆನ್ಸ್. ತುಂಬ ವರ್ಷಗಳ ನಂತರ ಅವ್ರ ಕಡೆಯಿಂದ ಒಂದು ನೆನಪಲ್ಲಿ ಉಳಿಯುವಂಥ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಸ್ಕೋಪ್ ಇತ್ತು ಅವರ ಒಂದು ಆ್ಯಕ್ಟಿಂಗಿಗೆ, ಆ್ಯಂಡ್ ಈ ಎಸ್ ಡೆಲಿವರ್ಡ್. ಮಲ್ಟಿಪಲ್ ಶೇಡ್ಸಲ್ಲಿ ಕಾಣಿಸ್ಕೊತಾರೆ, ಆ್ಯಂಡ್ ನೀವು ಅದನ್ನು ತೆರೆ ಮೇಲೆ ನೋಡಿ ಎಂಜಾಯ್ ಮಾಡಬೇಕು. ಆ್ಯಂಡ್ ಅವರ ಎಂಟ್ರಿಯಿಂದ ಹಿಡಿದು ಕೊನೆ ಸೀನ್ ಮುಗಿಯೋವರೆಗೂ ದರ್ಶನ್ ಹ್ಯಾಸ್ ಸ್ಟೋಲ್ ದ ಶೋ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಡೈಲಾಗ್ ಡೆಲಿವರಿ ಆ್ಯಪ್ಟಾಗಿತ್ತು, ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಸೂಪರ್. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲು ಅಲ್ಲ, ತುಂಬ ಅಂದರೆ ಬರೀ ಪರ್ಫಾರ್ಮೆನ್ಸ್ ಬೇಸ್ಡ್ ರೋಲ್ ಎಲ್ಲ. ದರ್ಶನ್ ಫ್ಯಾನ್ಸ್ಗೆ ಏನು ಬೇಕು, ಎಸ್, ಒಂದು ಒಳ್ಳೆ ಆ್ಯಕ್ಟಿಂಗು ಇರಬೇಕು, ಜೊತೆಗೆ ಒಂದು ಒಳ್ಳೆ ಆ್ಯಕ್ಷನ್ ಕೂಡ ಇರಬೇಕು. ಅದನ್ನೆರಡರ ಮಧ್ಯ ನಿಂತ್ಕೊಳ್ಳೋಂಥ ಒಂದು ರೋಲ್ ಇದಾಗಿದೆ. ಸೊ ವೆರೈಟಿ ತುಂಬ ಇದೆ. ದರ್ಶನ್ನ ಜಾಸ್ತಿ ಸ್ಕ್ರೀನ್ ಮೇಲೆ ನೋಡ್ತೀರಾ ನೀವು, ಆ್ಯಂಡ್ ಹಿ ಹ್ಯಾಸ್ ಡೆಲಿವರ್ಡ್ ಅಂತಲೇ ಹೇಳ್ಬೋದು. ಬೆಂಕಿ ಥರ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಫಸ್ಟ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಮೂವಿ ಈಸ್ ಪರ್ಫಾರ್ಮೆನ್ಸ್, ಆ್ಯಂಡ್ ಇಟ್ಸ್ ಎ ಫೀಸ್ಟ್ ಫಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಿಗ್ಗೆಸ್ಟ್ ಪಾಸಿಟಿವ್ ನನಗೆ ಅನಿಸಿದ್ದು ಡೆಫಿನೆಟ್ಲಿ ಸ್ಟೋರಿ ಮತ್ತು ಡೈಲಾಗ್ಸ್. ಸೊ ಸ್ಟೋರಿ
ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬೇಸ್ ಮೇಲೆ ಸ್ಟೋರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಈಗೆಲ್ಲ ಇತ್ತ ಸಿಚುವೇಶನ್ನು ಅನ್ನೋ ಒಂದು ವಿಷಯಗಳು ತೆರೆ ಮೇಲೆ ತೊಗೊಂಬರೋದ್ರಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ವೆರೈಟಿ ಇದೆ ಸೀನ್ಸಲ್ಲಿ. ಆ್ಯಂಡ್ ತುಂಬಾ ಒಂದಷ್ಟು ಸೀನ್ಸ್ಗಳು ಈ ಥರ ಎಲ್ಲ ರಿಚುವಲ್ಸ್ ಇತ್ತ, ಈ ಥರ ಎಲ್ಲ ಆರಾಧನೆ ಮಾಡ್ತಿದ್ವಾ ದೇವರ ಬಗ್ಗೆ, ಈ ಥರ ಒಂದು ಹಳ್ಳಿಗಳ ಮಧ್ಯೆ ಯಾವ ಥರ ಇರೋದು ಸಂಬಂಧ. ಸೊ ಆ ಹಳ್ಳಿ ಚೆನ್ನಾಗಿದೆಯಾ ಅಥವಾ ಈ ಹಳ್ಳಿ ಚೆನ್ನಾಗಿದೆಯಾ ಅನ್ನೋ ಒಂದು ಡಿಸೈಡ್ ಆಗೋಕ್ಕೆ ಆ ಹಳ್ಳಿ ಜನರು ಜಾಸ್ತಿ ಶಕ್ತಿವಂತರ, ಈ ಹಳ್ಳಿ ಜನರು ಜಾಸ್ತಿ ಶಕ್ತಿವಂತರ ಅನ್ನೋ ಒಂದು ಡಿಸೈಡ್ ಆಗೋ ಒಂದು ವಿಷಯನ ಯಾವ ಥರ ತೀರ್ಮಾನಿಸ್ತಿದ್ರು ಅವರು, ಏನು ಮಾಡಬೇಕಾಗಿತ್ತು ಅದನ್ನು ಪ್ರೂವ್ ಮಾಡೋಕ್ಕೆ ಅನ್ನೋ ಒಂದು ಆ ಥರ ಒಂದು ರಿಚುವಲ್ಸ್, ಹಳೆ ರಿಚುವಲ್ಸ್ನ ತರುಣ್ ಕಿಶೋರ್ ಸುಧೀರ್ ಅವರು ತುಂಬ ಚೆನ್ನಾಗಿ ಹೊರಗೆ ತೊಗೊಂಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈ ಥರನೂ ನಡೀತಾ ಇತ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಟಾಕತ್ತೆ. ಆ್ಯಂಡ್ ಸ್ಟೋರಿ ವೈಸ್ ಗುಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಹೊಸ ಫೀಲ್ ಕೊಡುತ್ತೆ. ಈ ಥರ ಒಂದು ರೂರಲ್ ವಿಲೇಜ್ ಸ್ಟೋರಿ ತುಂಬಾ ಕಮ್ಮಿ ಕನ್ನಡದಲ್ಲಿ. ನೀವು ರಂಗಸ್ಥಳಂ ನೋಡಿರ್ಬೋದು ತೆಲುಗುನಲ್ಲಿ. ಸೊ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಈ ಥರ ಒಂದು ಸ್ಟೋರಿ ಬಂದಿರೋದು ನಾನು ನೋಡ್ತಿರೋ ಹಾಗೆ ಇದೇ ಮೊದಲನೇ ಸರಿ ಅಂತಲೇ ಹೇಳ್ಬೋದು. ಸೊ ಡೈಲಾಗ್ಸ್, ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಡೈಲಾಗ್ಸ್ ಅಂತ ಹೇಳ್ಬೋದು. ಸೊ ದರ್ಶನ್ ಅವರ ಡೈಲಾಗ್ಸ್, ಒಂದೊಂದು ಡೈಲಾಗ್ಸ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿದೆ, ಜನಕ್ಕೆ ಮುಟ್ಟತ್ತೆ. ಸುಮ್ಮನೆ ಏನೋ ಒಂದು ಡಿಸ್ಕಷನ್ ನಡೀತಿರೋ ಥರ ಯಾವ ಸೀನೂ ಇಲ್ಲ. ಆ್ಯಂಡ್ ತುಂಬ ಹೊಸದಾಗಿತ್ತು ಡೈಲಾಗ್ಸ್. ಒಂದು ಪಂಚ್ ಇರೋದು, ಏನೋ ಒಂದು ರೈಮಿಂಗ್ ವರ್ಡ್ಸ್ ಥರ ಇರೋದು, ಒಟ್ಟಿನಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತು ಡೈಲಾಗ್ಸ್. ಸೊ ಡೈಲಾಗ್ಸ್ ಚೆನ್ನಾಗಿತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಓಕೆ ಅಂತ ನನಗನ್ನಿಸ್ತು. ಅಂತ ಏನು ಮೇಜರ್ ಚೇಂಜ್ ಓವರ್ ಆಗಿಲ್ಲ ಹರಿಕೃಷ್ಣ ಅವರ ಸ್ಟೈಲ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ. ಆ್ಯಂಡ್ ಮೇಜರ್ ಪ್ಲಸ್ ಪಾಯಿಂಟ್ ನನ್ನ ಪ್ರಕಾರ ಸಿನಿಮಾದಲ್ಲಿ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಹೆವಿಯಾಗಿದೆ. ಅದ್ರ ಜೊತೆಗೆ ಅವ್ರ ಜೊತೆಲಿ ಇರುವಂಥ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸಸ್ ಕೂಡ ಅಲ್ಟಿಮೇಟ್ ಆಗಿತ್ತು. ಎಸ್ಪೆಷಲಿ ಬಿರಾದಾರ್ ಅವರ ರೋಲ್ ನಿಮ್ಮ ಕಣ್ಮುಂದೆ ನೀವು ನೆನೆಸ್ಕೊಂಡ್ರೆ ಹೇಗಿರ್ಬೋದು ರೋಲು ಅನ್ನೋದು ನಿಮಗೆ ಯೂಶ್ವಲಿ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವರ ಒಂದು ಪಾತ್ರಕ್ಕೆ ಕೊಟ್ಟಿರುವಂಥ ಮಹತ್ವ ಇದೆಯಲ್ಲ, ಅದು ಯಾವ ಸಿನಿಮಾಗಳಲ್ಲೂ ನಾನು ನೋಡಿರಲಿಲ್ಲ. ಸೊ ಚಾಲೆಂಜಿಂಗ್ ಸರ್, ದರ್ಶನ್ ಅವರ ಪಾತ್ರಕ್ಕೆ ಎಷ್ಟು ತೂಕ ಇದೆಯೋ ಅಷ್ಟೇ ತೂಕ ಬಿರಾದಾರ್ ಅವರ ರೋಲ್ಗಿದೆ. ಅವರ ರೋಲ್ ಡಿಸೈನ್ ಆಗಿರೋವಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಮೋಷನ್ಸ್, ಅವರ ರೋಲ್ ಇರೋವಂಥ ಎಮೋಷನ್ಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬಿರಾದಾರ್ ಅವರ ರೋಲ್ ಇರ್ಬೋದು, ಕುಮಾರ್ ಗೋವಿಂದ್ ಅವರ ರೋಲ್ ಇರ್ಬೋದು, ಶ್ರುತಿ ಅವರ ರೋಲ್ ಇರ್ಬೋದು, ಮತ್ತು ಒಂದು ಚಿಕ್ಕ ಹುಡುಗ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಅವ್ರ ಜೊತೆ, ಅವರ ರೋಲ್ ಇರ್ಬೋದು. ಇಟ್ ವಾಸ್ ಟೋಟಲಿ ಸೂಪರ್. ಸೊ ಫಸ್ಟ್ ಹಾಫ್ ವಾಸ್ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಹಾಫ್ ಕೂಡ ಸಿಕ್ಕಾಪಟ್ಟೆ ಆ್ಯಕ್ಷನ್ ಇದೆ. ಆ್ಯಂಡ್ ಇನ್ನೊಂದು ದೊಡ್ಡ ಪಾಸಿಟಿವ್ ಆ್ಯಕ್ಷನ್, ನಾನು ಹೇಳೋದು ಮತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ ಆ್ಯಕ್ಷನ್ ಮಾತ್ರ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರುವಂಥ ಆ್ಯಕ್ಷನ್ ಬ್ಲಾಕ್, ಆ ಬ್ಲಾಕಲ್ಲಿರುವಂಥ ವೆರೈಟಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಥ್ರಿಲ್ ಮಾಡ್ತು ತೆರೆ ಮೇಲೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕೂಡ ಒಂದು ಸಿಕ್ಕಾಪಟ್ಟೆ ಹೆವಿ ಆ್ಯಕ್ಷನ್ ಬ್ಲಾಕ್ ಇದೆ. ಸೊ ಆ್ಯಕ್ಷನ್ ವಾಸ್ ಡಿಫ್ರೆಂಟ್, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ಇತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಫ್ಯಾನ್ಸ್ಗೆ ಎಸ್ಪೆಷಲಿ. ಆ್ಯಂಡ್ ನ್ಯೂಟ್ರಲ್ ಆಡಿಯನ್ಸ್ಗೆ ಕೂಡ ಒಂದು ಸಿಕ್ಕಾಪಟ್ಟೆ ಮಜಾ ಕೊಡುವಂಥ ಒಂದು ಸೀಕ್ವೆನ್ಸಸ್ ಆಗಿರುತ್ತೆ. ಸೊ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಪ್ಪ ಅಂತ ನನಗನ್ಸಿದ್ದು ಡೆಫಿನೆಟ್ಲಿ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಸೂಪರ್ ಬಿಲ್ಡಪ್, ಸ್ಟೋರಿ ಟೆಲ್ಲಿಂಗ್ ಅಲ್ಟಿಮೇಟ್ ಆಗಿತ್ತು. ಸೆಕೆಂಡ್ ಹಾಫ್ ಅದು ಕೂಡ ಕ್ಯಾರಿ ಓವರ್ ಆಗುತ್ತೆ, ಬಟ್ ಎಲ್ಲೋ ಒಂದು ಕಡೆ ಒಂಚೂರು ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ ಸ್ಟೋರಿ. ಓಕೆ, ಇವನು 3ನೇ ಅವರ್ ಎಂಡ್ ಆಗೋ ಅಷ್ಟರಲ್ಲಿ ಅವ್ನು ಇದೇ ಮಾಡೋದು ಹೀರೋ ಅಂತ ನಿಮಗೆ ಇಂಟರ್ವಲ್ ಆಗಿದ ತಕ್ಷಣ ಒಂದು 10 ನಿಮಿಷದಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆ ಸೀಕ್ವೆನ್ಸಸ್ ಎಲ್ಲ ತುಂಬ ಆಬ್ವಿಯಸ್ ಆಗಿ ಕಾಣಿಸುತ್ತೆ. ಸೊ ಅದೊಂದು ಬೇರೆ ಏನಾದರೂ ಟ್ವಿಸ್ಟ್ಸ್ ಮಾಡ್ಬೋದಾಗಿತ್ತಾ, ಇನ್ನೊಂದು ಏನಾದರೂ ಕ್ರಿಯೇಟಿವ್ ಆಗಿ ಕೊಡ್ಬೋದಾಗಿತ್ತಾ ಅನ್ನೋದು ನನ್ನ ತಲೆಯಲ್ಲಿದ್ದಂಥ ಪ್ರಶ್ನೆ. ಸೊ ಸೆಕೆಂಡ್ ಹಾಫ್ ಸ್ವಲ್ಪ ಫ್ಲ್ಯಾಟ್ ಆಯಿತು ಅಂತ ನನಗನ್ನಿಸ್ತು. ಆ್ಯಂಡ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಪ್ಪ ಅಂತ ನನಗನ್ನಿಸಿದ್ದು ಡೆಫಿನೆಟ್ಲಿ ವಿಲನ್ ರೋಲ್ಸ್, ಜಗಪತಿ ಬಾಬು ಅವರ ರೋಲ್ ಎಸ್ಪೆಷಲಿ. ಸೊ ಅವರ ರೋಲ್ ಒಂದು ಚೌಕಟ್ಟಿನಲ್ಲೇ ಉಳ್ಕೊಂಬಿಡುತ್ತೆ, ಒಂದು ಕಾಂಪೌಂಡ್ ಒಳಗಡೆನೇ ಉಳ್ಕೊಂಬಿಡುತ್ತೆ ಒಂದು ವಿಲನ್ ಆಗಿ. ಸೊ ಹೊಸದಾಗಿ ಏನೂ ಕಾಣಿಸ್ಲಿಲ್ಲ ಅವರ ರೋಲ್ ಕಡೆಯಿಂದ. ಒಂದು ನುಗ್ತಾ ಇರೋವಂಥ ಒಂದು ಹೀರೋನ ಎಫೆಕ್ಟಿವ್ ಆಗಿ ತಡೆಯೋವಂಥ ಒಂದು ಕೆಲಸ ಅವ್ರ ಕಡೆಯಿಂದ ಕಾಣಿಸ್ಲಿಲ್ಲ. ಆ ಥರ ರೋಲ್ ಇರಲಿಲ್ಲ ಅವ್ರಿಗೆ, ಸ್ವಲ್ಪ ವೀಕಾಗಿ ಕಾಣಿಸ್ತು ಅವರ ವಿಲನ್ ರೋಲ್ ಅಂತ ಹೇಳ್ತೀನಿ. ಸೊ ಇದೆಲ್ಲ ಬಿಟ್ಟರೆ ಒಂದು ಸಿಕ್ಕಾಪಟ್ಟೆ ಮಜಾ ಕೊಡುವಂಥ ಒಂದು ಸಿನಿಮಾ. ಆ್ಯಂಡ್ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಕ್ಲೈಮ್ಯಾಕ್ಸ್ ಈ ಥರ
ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಬೇರೆ ರೀತಿ ಇದೆ. ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಜಾತಿಗಳ ಬಗ್ಗೆ ಒಂದು ಜನಕ್ಕೆ ತಲುಪುವಂಥ ಒಂದು ಮೆಸೇಜ್, ಜನಕ್ಕೆ ಈಸಿಯಾಗಿ ಅರ್ಥ ಆಗುವಂಥ ಒಂದು ಲ್ಯಾಂಗ್ವೇಜಲ್ಲಿ ಈ ಚಿತ್ರದ ಮುಖಾಂತರ ತಲುಪಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಓವರಾಲ್ ಮಾಸ್ ಫೀಸ್ಟ್ ಫಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್. ದಯವಿಟ್ಟು ಒಂದ್ಸಲ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ನೋಡಿರೋರು ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KF Vlogs.